ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ ವಿಶೇಷ ಅಧಿವೇಶನ ಕರ್ನಾಟಕದಲ್ಲಿ ಬಹಳಷ್ಟು ವರ್ಷಗಳ ನಂತರ ಯಾವ ವರ್ಷನೂ ಯಾವಾಗಲೂ ನಮ್ಮ ವರ್ಷದ ಮೊದಲನೇ ಕಲಾಪ ಫೆಬ್ರವರಿ ತಿಂಗಳಲ್ಲಿ ನಡೆಯುವಂಥದ್ದು ಸ್ವಾಭಾವಿಕವಾಗಿತ್ತು. ರಾಜ್ಯ ಸರ್ಕಾರ ಒಂದು ತೀರ್ಮಾನ ಮಾಡುತ್ತೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ವಿ.ಜಿ. ರಾಮ್ಜಿ ಅದನ್ನು ಕೇಂದ್ರ ಸರ್ಕಾರ ಅನುಮೋದನೆ ಮಾಡಿ ಎಲ್ಲ ರಾಜ್ಯ ಸರ್ಕಾರದಲ್ಲೂ ಅದು ಅನುಮೋದನೆ ಮಾಡಿಕೊಂಡು ಆ ಸ್ಕೀಮನ್ನು ಇಂಪ್ಲಿಮೆಂಟ್ ಮಾಡಬೇಕು, ಅನುಷ್ಠಾನ ಮಾಡಬೇಕು ಅನ್ನುವಂಥ ಸಂದರ್ಭದಲ್ಲಿ ಪ್ರತಿಪಕ್ಷ ಕಾಂಗ್ರೆಸ್ನ ನಾಯಕರುಗಳು ಇದನ್ನು ವಿರೋಧ ಮಾಡಿ ಕೇವಲ ಕೆಲವು ರಾಜ್ಯಗಳಲ್ಲಿ ಮಾತ್ರ ಕೇಳ್ತಿದೆಯಲ್ಲ, ಕೆಲವು ರಾಜ್ಯಗಳಲ್ಲಿ ಇದನ್ನು ವಿರೋಧ ಮಾಡುವಂತಹ ಯೋಚನೆ ಮಾಡಿ ಕರ್ನಾಟಕದಲ್ಲೂ ವಿರೋಧ ಮಾಡಬೇಕು ಅಂತ ಚಿಂತನೆಗಳನ್ನು ಮಾಡಿ ಅದಕ್ಕೊಂದು ವಿಶೇಷ ಅಧಿವೇಶನವನ್ನು ಕಳೆದ ತಿಂಗಳು 22-23ನೇ ತಾರೀಕು ಮೊದಲಿಗೆ ಮಾಡಿ ಆಮೇಲೆ 31ನೇ ತಾರೀಕು ತನಕ ಮಾಡಬೇಕು ಅಂತ ಚಿಂತನೆ ಆಯಿತು. 31ನೇ ತಾರೀಕು ತನಕ 30ನೇ ತಾರೀಕು ಆದ್ರೂ ಆ ವಿಷಯನೇ ಬರಲಿಲ್ಲ ಅಂದಾಗ ಮತ್ತೆ 2, 3, 4ನೇ ತಾರೀಕು ತನಕ ಅಧಿವೇಶನವನ್ನು ತಗೊಂಡೋಗಾಯಿತು. ಅಧಿವೇಶನದ ನಂತರ ಸಾಕಷ್ಟು ಚರ್ಚೆಗಳು ಕೂಡ ಇವತ್ತಾಗ್ತಾ ಇದೆ. ಏನಕ್ಕೋಸ್ಕರ ಅಧಿವೇಶನ ಕರೆದ್ರು ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆ ಆಗ್ತಾ ಇದೆ. ಮತ್ತು ಒಟ್ಟಾರೆ ಕಲಾಪ ನಡಿಬೇಕಾದ್ರೆ ಸದಸ್ಯರ ನಡವಳಿಕೆಗಳ ಬಗ್ಗೆನೂ ಚರ್ಚೆಗಳಾಗ್ತಾ ಇದೆ. ಈ ಸಂದರ್ಭದಲ್ಲಿ ಒಂದ್ಸಲ ನಾನು ಮಾಧ್ಯಮಗಳ ಮುಖಾಂತರ ಏನು ನಡೀತು ಅನ್ನೋದ್ರ ಬಗ್ಗೆ ಒಂದು ಬೆಳಕು ಚೆಲ್ಲುವಂಥದ್ದು, ಜೊತೆಗೆ ಯಾರಿಂದ ಇದೆಲ್ಲ ಸಮಸ್ಯೆಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆನೂ ವಿಷಯಗಳನ್ನು ಪ್ರಸ್ತಾಪ ಮಾಡಬೇಕು ಅಂತ ಯೋಚನೆ ಆಗಿತ್ತು. 22ನೇ ತಾರೀಕು ಗಣತಂತ್ರ ರಾಜ್ಯಪಾಲರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಿತ್ತು. ಹಲವಾರು ಸುಳ್ಳುಗಳನ್ನು ಹೇಳಿಸ್ಬೇಕು ಅನ್ನುವಂಥ ಚಿಂತನೆಯಲ್ಲಿದ್ದಂಥ ರಾಜ್ಯಪಾಲರ ಭಾಷಣವನ್ನು ಸ್ವತಃ ರಾಜ್ಯಪಾಲರೇ ತನ್ನ ಸಂವಿಧಾನಕ ಹುದ್ದೆಯಲ್ಲಿ ಇದ್ದಂತಹವರು ಎಲ್ಲೂ ತೊಂದರೆಗಳನ್ನು ಆಗಬಾರದು ಅನ್ನುವಂಥ ಚಿಂತನೆಯಿಂದ ಅವರು ಮೊದಲನೇ ಪೇಜಿನಲ್ಲಿ ಒಂದು ಪ್ಯಾರ, ಕೊನೆಗೆ ಜೈ ಹಿಂದ್ ಜೈ ಕರ್ನಾಟಕ ಅಂತ ಹೇಳಿ ಹೊರಟಂಥದ್ದು ಆಯಿತು. ನಾವೆಲ್ಲರೂ ಅಲ್ಲೂ ಸಾಕ್ಷಿಭೂತರಾಗಿ ಅಲ್ಲೇ ಇದ್ವಿ, ನಾವು ಸಾಕ್ಷಿಗಳಾಗಿ ನಾವು ಮುಂದೆನೇ ನಿಂತಿದ್ವಿ. ಅವರು ರಾಜ್ಯಪಾಲರು ಅವರ ಭಾಷಣವನ್ನು ಮುಗಿಸಿ ಹೊರಡ್ಬೇಕಾರೆ ಒಂದು 10 ಸೆಕೆಂಡ್ಗಳ ಕಾಲ ರಾಷ್ಟ್ರಗೀತೆ ಹಾಕಬೇಕಿತ್ತು, ಹಾಕ್ಲಿಲ್ಲ ಅಂದಾಗ ಹೊರಟಾದ್ಮೇಲೆ ರಾಷ್ಟ್ರಗೀತೆ ಏನು ಪ್ಲೇ ಆಗಲಿಲ್ಲ. ಅದು ಮತ್ತು ಅವ್ರ ಕೈಯಲ್ಲಿ ಏನಿರಲ್ಲ, ರಾಷ್ಟ್ರಗೀತೆಯನ್ನು ಹಾಕಬೇಕಾಗಿರುವಂಥದ್ದು ಅಲ್ಲಿನ ಸಿಬ್ಬಂದಿಗಳು, ಅದನ್ನು ಕೂಡ ಆಗಲಿಲ್ಲ. ಸೊ ಹೊರಟ ಮೇಲೆ ನಡ್ಕೊಂಡಂತಹ ರೀತಿ ನಿಜವಾಗ್ಲೂ ನಮಗೆ ಯಾವತ್ತೂ ಇತಿಹಾಸದಲ್ಲಿ ಹಿಂದೆನೂ ಕೂಡ ನಮ್ಮ ಸರ್ಕಾರದಲ್ಲಿದ್ದಾಗಲೂ ಕೂಡ ಒಬ್ಬರು ರಾಜ್ಯಪಾಲರು ಅವರು ಯಾವ ರೀತಿ ನಡ್ಕೊಂಡ್ರು ಅಂತಲೂ ಗೊತ್ತಿದೆ ನಮಗೆ. ಅವಾಗಲೂ ಕೂಡ ಯಾವುದೇ ವಿರೋಧ ಅವರಿಗೆ ರಾಜ್ಯಪಾಲರಿಗೆ ಮಾಡೋವಂಥದ್ದಾಗಲಿ, ಅವರಿಗೆ ತಡೆದು ಅವರನ್ನು ಅಗೌರವ ಮಾಡೋದಾಗಲಿ ಯಾವತ್ತೂ ಆಗಿರಲಿಲ್ಲ. ಅವಾಗ ನಮ್ಮ ವಿಧಾನಮಂಡಲದಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರುಗಳಾದಂಥ ಬಿ.ಕೆ. ಹರಿಪ್ರಸಾದ್ ಅವರು, ಎಸ್ ರವಿ ಅವರು ಅವರಿಗೆ ಅಡ್ಡ ಹಾಕ್ತಾರೆ. ರಾಜ್ಯಪಾಲರಿಗೆ ಅಡ್ಡ ಹಾಕಿ ಬಿ.ಕೆ. ಹರಿಪ್ರಸಾದ್ ಅವರು ಕೈ ತೋರಿಸಿ ಏಯ್ ಅಂತ ಹೆದರಿಸ್ತಾರೆ. ರವಿಯವರು ಅಡ್ಡ ಬರ್ತಾರೆ. ಅವಾಗ ಮಾರ್ಷಲ್ಗಳು ದುಗ್ದಂಥ ಸಂದರ್ಭದಲ್ಲಿ ಅಡ್ಡ ಬರ್ತಾ ಇದ್ದಾರೆ, ದಬ್ಬದ್ರ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಒಂದು ಚೇರಿಗೆ ಅವ್ರು ಹಾಕೊಂಡಂತ ಕುರ್ತಾ ಅದು ಹರಿದೋಗುತ್ತೆ. ಹರಿದೋದಾಗ ಇದು BJP-ಯವ್ರು ಹರಿದಿದ್ದು ಅಂತ ಹೇಳ್ತಾರೆ. ಅಲ್ಲಿ CCTVಗಳಿರುತ್ತೆ, ಮಾಧ್ಯಮದ ಮೀಡಿಯಾಗಳೆಲ್ಲ ತಗೊತಾ ಇದ್ದಾರೆ, ಅದನ್ನು ಗಮನಿಸಲ್ಲ. ಈ ಥರದ ಆರೋಪಗಳನ್ನು ಮತ್ತೆ BJP ಮೇಲೆ ಹೇಳೋವಂಥದ್ದಾಗುತ್ತೆ. ಅದಾದಮೇಲೆ ಅಧಿವೇಶನ ಪ್ರಾರಂಭ ಆಗಬೇಕು. ಪ್ರಾರಂಭ ಆದಾಗಲೂ ನಾವು ಕೂಡ ಹೇಳ್ತೀವಿ, ಬಿ.ಕೆ. ಹರಿಪ್ರಸಾದ್, ಎಸ್ ರವಿಯವರು
ನಡ್ಕೊಂಡಂತಹ ರೀತಿ ಸರಿ ಹೋಗಲಿಲ್ಲ. ಅವರನ್ನು ಈ ಒಂದು ಸದನದಿಂದ ಅಮಾನತ್ ಮಾಡಬೇಕು ಅನ್ನೋ ಅಂಥದ್ದನ್ನು ಕೂಡ ಹೇಳ್ತೇವೆ. ಆವಾಗ ಚರ್ಚೆಗಳಾಗತ್ತೆ. ಚರ್ಚೆಗಳಾದಂಥ ಸಂದರ್ಭದಲ್ಲಿ ಇವತ್ತು ನಾವು ವಿಧಾನ ಪರಿಷತ್ತು, ಹಿರಿಯರ ಸದನ, ಚಿಂತಕರ ಚಾವಡಿ ಈ ಥರದ್ದನ್ನೆಲ್ಲ ಹೇಳ್ತಾ ಇರ್ತೀವಿ. ಅತ್ಯಂತ ಹಿರಿಯ ಸದಸ್ಯರು BK ಹರಿಪ್ರಸಾದ್ ಅವರು ನಡ್ಕೊಂಡಂತಹ ರೀತಿ ನಮಗೆಲ್ಲರಿಗೂ ನೋವಾಗಿದೆ. ಮತ್ತು ಯಾವಾಗ BK ಹರಿಪ್ರಸಾದ್ ಅವರು ನಮ್ಮ ಕಲಾಪದಲ್ಲಿ ಕೈ ಎತ್ತಿ ನಾವುಗಳು ಮಾತಾಡಬೇಕಾದ್ರೂ ಕೂಡ ನಾನು ಮಾತಾಡ್ತೀನಿ ಅಂತ ಕೈ ಎತ್ತಿದಾಗ ಮಧ್ಯದಲ್ಲಿ ನಾವು ಈಲ್ಡಾಗುವಂಥದ್ದು. ಯಾಕಂದರೆ ಒಬ್ಬ ಹಿರಿಯ ಸದಸ್ಯ, ಅನುಭವಿ, ಮತ್ತು ರಾಜ್ಯಸಭೆಯಲ್ಲೂ ಇಷ್ಟು ವರ್ಷಗಳ ಕಾಲ ಇದ್ದು ಡೆಲ್ಲಿಲಿದ್ದು ಈಗ ಇಲ್ಲಿ ನಮ್ಮ ಸರ್ಕಾರ ಇದ್ದಾಗ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿದಂಥವ್ರು. ಹಾಗಾಗಿ ನಾವು ಟೈಮ್ ಕೊಡ್ತೀವಿ. ಮತ್ತು ಯಾವಾಗ್ಲೂ ಸಭಾಪತಿಗಳು BK ಹರಿಪ್ರಸಾದ್ ಅವ್ರು ಏನಾರ ನಾನು ಮಾತಾಡ್ತೀನಿ ಅಂದಾಗೆಲ್ಲ ಅವ್ರಿಗೆ ಅವಕಾಶನೂ ಕೂಡ ಮಾಡಿಕೊಟ್ಟಿದೆ. ಅಂಥವ್ರು ಈ ಥರ ನಡ್ಕೋಬೋದಾ ಅಂತ ನಾವು ಚರ್ಚೆಗಳನ್ನು ಮಾಡ್ತಾ ಇರ್ಬೇಕಾರೆ ಅವರು ಮಾತಾಡಿದ್ದಂಥ ಪದಗಳು ನಿಜವಾಗ್ಲೂ ನಾವು ಮರಿಲಿಕ್ಕಾಗಲ್ಲ. ನಾವು ಕಡತದಿಂದ ತೆಗೆಸ್ಬಿಡ್ಬೋದು, ನಾವು ಗಲಾಟೆ ಮಾಡಿ ಅಲ್ಲಿ ಕಡತದಲ್ಲಿ ಇರಬಾರ್ದು ಅಂತ ತೆಗೆಸ್ಬಿಡ್ಬೋದು. ಆದರೆ ಅವ್ರ ನಡವಳಿಕೆಯ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ. ಇವತ್ತು ಏನಾಗ್ತಾ ಇದೆ ಅಂದರೆ ವಿಧಾನ ಪರಿಷತ್ತಿನಲ್ಲೂ ಈ ರೀತಿಯ ಕಲಾಪಗಳು ನಡೀತಾ ಇದೆಯಲ್ಲ ಅನ್ನೋದ್ರ ಬಗ್ಗೆ ಹೆಚ್ಚು ಚರ್ಚೆ. ತುಂಬ ಹಿರಿಯರಿಗೆ, ಈ ಸದನದಲ್ಲಿ ಕೆಲಸ ಮಾಡಿದವರಿಗೆ, ಅವರಿಗೆಲ್ಲರಿಗೂ ನೋವು. ಓವರಾಲ್ ವಿಧಾನ ಪರಿಷತ್ತಲ್ಲಿ ಆದಂಥ ಘಟನೆಗಳ ಬಗ್ಗೆ ಇನ್ನೂ ಉಲ್ಲೇಖಗಳು ಅಲ್ಲಿ ಇಲ್ಲಿ ಆಗ್ತಾ ಇರೋದಕ್ಕೆ ಕಾರಣ BK ಹರಿಪ್ರಸಾದ್ ಮತ್ತು S ರವಿ ಅವರು ಇದಕ್ಕೆ ಮುಖ್ಯ ಕಾರಣಕರ್ತರು. ಅದಾದಮೇಲೆ ಅವರು ಬಳಸಿದಂಥ ಪದಗಳು ಎಲ್ಲಿ ತನಕ ಇತ್ತು ಅಂದರೆ ಇದು ಮೊದಲೇ ಬಾರಿ ಅಲ್ಲ. BK ಹರಿಪ್ರಸಾದ್ ಅವರು ವಿರೋಧ ಪಕ್ಷದ ನಾಯಕರಿದ್ದಾಗ ಹಲವಾರು ಬರೆ, ನೀವು ಚಡ್ಡಿಗಳು, ನೀವು ಹಾವಿನಪುರದವರು, RSSನವರು ನೀವುಗಳು ಅನ್ನೋದ್ರ ಬಗ್ಗೆ ಯಾವಾಗಲೂ ಹೇಳ್ತಾ ಇದ್ರು. ನಾವು ತಡ್ಕೊಂಡೇ ಬಂದ್ವಿ. ಅವಾಗ ಏನೇನು ಉತ್ತರ ಕೊಡ್ಬೇಕೋ ಕೊಡ್ತಾ ಇದ್ವಿ. ಅವಾಗ್ಲೂ ಕೂಡ ನಾವು ಸುಮ್ಮನಿದ್ವಿ. ಅಂದರೆ ನಾವು ಹೇಳ್ತಾ ಇದ್ವಿ ಹಂಗೆ ಹೇಳ್ಬೇಡಿ ಅಂತ. ಅದನ್ನು ಕೇಳಲಿಲ್ಲ. ಈ ಸಲ ಅವರು ಮಿತಿ ಮೀರಿ ಎಲ್ಲಿ ತನಕ ಹೋದ್ರು ಅಂದರೆ ಅಸಂವಿಧಾನಿಕ ಪದಗಳನ್ನ ನಾವು ಹೇಳಲಿಕ್ಕೂ ಹಿಂದೇಟಾಗಬೇಕಾಗತ್ತೆ. ತಲೆ ಹಿಡಕರು, ಯಾವ ಹೆಣ್ಮಕ್ಳನ್ನು ಬಿಟ್ಟಿಲ್ಲ, ಚಡ್ಡಿಗಳು, ಲಫಂಗಗಳು, ಈ ರೀತಿಯಾದಂಥ ಅಸಂವಿಧಾನಿಕ ಪದಗಳನ್ನು ಹೆಂಗೆ ಬಳಸಿದ್ದಾರೆ ಅಂದರೆ ಅದನ್ನು ನಾವು ಪ್ರೊಸೀಡಿಂಗ್ಸ್ನ ತೆಗೆದ್ವಿ. ಅವ್ರು ಬಳಸಿದಂಥ ಪದಗಳು, ಯಾಕಂದರೆ ನಡಿಬೇಕಾರೆ ಒಂದು ಸದನ ನಡಿಬೇಕಾದರೆ ಅವರು ಬಳಸಿದಂಥ ಪದಗಳನ್ನು ನಾವು ಏನೇನು ಬಳಸಿದ್ದಾರೆ ಅನ್ನೋವಂಥದ್ದನ್ನು ವಿತ್ ಪ್ರೂಫು ಅದನ್ನು ಕೂಡ ನಾವು ಕೊಟ್ವಿ. ನಾವು ಅವ್ರು ಏನೇನು ಪ್ರೊಸೀಡಿಂಗ್ಸಲ್ಲಿ ಮಾತಾಡಿದ್ದಾರೆ ಅದೇ ಸರ್ಕಾರದಿಂದ ಬಂದಿರೋಂಥ ಪ್ರೊಸೀಡಿಂಗ್ಸನ್ನೇ ಇಟ್ಕೊಂಡು ನಾವು ವಿತ್ ಪ್ರೂಫು ಕೊಡ್ತೀವಿ. ನಾವು ಮಾನ್ಯ ಸಭಾಪತಿಗಳ ಈ ಥರ ಪದ ಬಳಕೆ ಮತ್ತು ಇದು ಮೊದಲೇ ಬಾರಿ ಅಲ್ಲ. ನಮ್ಮೇಲೆ ಮಾಡ್ತಾ ಇರೋವಂಥದ್ದು ಮಾತಾಡೋ ಬೇಕಾದ್ರೆ ಅವ್ರು ಬಳಸಿದಂಥ ಪದಗಳು ಇದು ಮೊದಲೇ ಬಾರಿ ಅಲ್ಲ. ದಯಮಾಡಿ ಅವರನ್ನು ಅಮಾನತ್ ಮಾಡಿ ಅಂತ. ಅಮಾನತ್ ಆದಮೇಲೆ ಮಾನ್ಯ ಸಭಾಪತಿಗಳು ಒಂದು ಕಮಿಟಿ ರಚನೆ ಮಾಡ್ತಾರೆ, ನೀತಿ ನಿರೂಪಣಾ ಸಮಿತಿ ಅಂತ. ನೀತಿ ನಿರೂಪಣಾ ಸಮಿತಿ ಅಂತ ಒಂದು ಕಮಿಟಿ ರಚನೆಯನ್ನು ಕೂಡ ಮಾಡ್ತಾರೆ. ಆ ರಚನೆ ಆದಮೇಲೆ ನಾವು ಆಯಿತು ಅದಕ್ಕೆ ಸುಮ್ಮನಾಗ್ತೀವಿ. ನಾವು ಭಾರತೀಯ ಜನತಾ ಪಕ್ಷದ ಎಲ್ಲ ಸದಸ್ಯರು ಸುಮ್ಮನಾಗ್ತೀವಿ. ಆಯಿತು ಅಲ್ಲಿ ಚರ್ಚೆ ಆಗಿ ಅದಾಗುತ್ತೆ. ಎಷ್ಟು ತಿಂಗಳಾಗುತ್ತೆ ಗೊತ್ತಿಲ್ಲ, ಪರವಾಗಿಲ್ಲ, ಒಂದು ಸಮಿತಿಗಂತೂ ರಚನೆ ಮಾಡಿದ್ರು ಅಂತ. ಮತ್ತೆ ಕಾಂಗ್ರೆಸ್ನವರು ಹೋಗಿ ಮತ್ತೊಂದು ಪತ್ರ ಕೊಡ್ತಾರೆ, ಆ ನೀತಿ ನಿರೂಪಣಾ ಸಮಿತಿ ಅವಶ್ಯಕತೆ ಇಲ್ಲ, ರಾಜ್ಯಪಾಲರ ಏನೇನು ಜಂಟಿ ಅಧಿವೇಶನದಲ್ಲಿ ನಡೆದಂಥದ್ದಕ್ಕೂ ಇನ್ನು ರಾಜ್ಯಪಾಲರ ಬಗ್ಗೆ ಇನ್ಯಾವುದೇ ವಿಷಯಗಳನ್ನು ಇಲ್ಲಿ ಚರ್ಚೆ ಮಾಡಿಕೊಡುದು ಅಂತ ಒಂದು ರೂಲಿಂಗನ್ನು ಕೂಡ ನಮ್ಮ ಸಭಾಪತಿಗಳು ಮಾಡ್ತಾರೆ. ಸಭಾಪತಿಗಳು ಮಾಡಾದ್ಮೇಲೆ ನಾವು ಅದಕ್ಕೂ ಕೂಡ ಸುಮ್ಮನಾಗ್ತೀವಿ. ನಾವು ಸಭಾಪತಿಗಳು ಪೀಠದಿಂದ ಆಗಿದೆ, ಆಯಿತು ಸರಿ, ಅದನ್ನು ಕಡತದಿಂದ ತೆಗಿತೀವಿ ಅಂದರು, ಕಡತದಿಂದ ತೆಗ್ದಿಯಾರೀಗ. ಅಲ್ಲಿನ ಪ್ರೊಸೀಡಿಂಗ್ಸಿನ ಈಗಿನ ಕಡತದಲ್ಲಿ ಅವು ಯಾವ ಪದಗಳು ಇರಬಾರ್ದು ಅನ್ನೋವಂಥದ್ದನ್ನು ಆಯಿತು, ಅದನ್ನು ಆಯಿತು, ಅದಕ್ಕೂ ಸುಮ್ಮನಾಗ್ತೀವಿ. ಅದಾದಮೇಲೆ 30ನೇ ತಾರೀಕು ಆಗುತ್ತೆ. VBG ರಾಮ್ಜಿ ಬಗ್ಗೆ ಚರ್ಚೆಗಳು, ಅವ್ರಿಗೆ ಯಾರೂ ರೆಡಿ ಇಲ್ಲ. ಅವರಿಗೇನು ಅಂದರೆ ಇದ್ದಿದ್ದು ಒಂದೇ ಒಂದು ರೆಸೊಲ್ಯೂಷನ್ ಮಾಡಿ ಇದಕ್ಕೆ ಒಂದು ಡಿಸೆಂಟ್ ಹಾಕಿ ನಾವಿಲ್ಲಿ ಹೋರಾಟಗಳನ್ನೇನಾರ ಮಾಡೋಕ್ಕಾಗತ್ತಾ ರಾಜ್ಯದಲ್ಲಿ ಅನ್ನೋದು ಬಿಟ್ಟರೆ
ರಾಜ್ಯಪಾಲರ ಭಾಷಣದ ಬಗ್ಗೆ ಆಗಲಿ ಅಥವಾ ಇದೇ VBG ರಾಮ್ಜಿ ಬಗ್ಗೆ ವಿಷಯಗಳನ್ನ ಪ್ರಸ್ತಾಪ ಮಾಡಿ ಅದ್ರ ಬಗ್ಗೆ ಚರ್ಚೆ ಮಾಡುವಂತಹ ಯಾವುದೇ ಯೋಚನೆಗಳು ಕಾಂಗ್ರೆಸ್ನವರಲ್ಲಿ ಇರಲಿಲ್ಲ. ಗಲಾಟೆ ಮಾಡಬೇಕು, ಅದನ್ನ ಗಲಾಟೆ ಮಧ್ಯದಲ್ಲಿ ನಾವೊಂದು ಡಿಸೆಂಟ್, ಯಾಕಂದ್ರೆ ಅಲ್ಲಿ 140 ಸೀಟು, ಇಲ್ಲೂ ಕೂಡ ಅವರು ಈಗ ಆಲ್ಮೋಸ್ಟ್ ನಮಗಿಂತ 1 ಸೀಟ್ ಜಾಸ್ತಿ ಇದ್ದಾರೆ ಅವರು. ಆ ಸ್ಥಿತಿಯಲ್ಲಿ ಇದ್ದ ಕಾರಣಕ್ಕೆ ಆ ಧೋರಣೆ ನೀವೇನಾರ ಮಾಡಿ ನಾವಂತೂ ಇದನ್ನ VBG ರಾಮ್ಜಿನ ವಿರೋಧ ಮಾಡೋರೆ ಅನ್ನುವಂತಹ ಸ್ಥಿತಿಗೆ ಆ ಇಡೀ ಸದನವನ್ನು ತಗೊಂಡೋಗ್ತಾರೆ. ಅದಾದ ಮೇಲೆ ಮತ್ತೆ 2, 3, 4ಕ್ಕೆ ನಮ್ದು ಸದನ ಪ್ರಾರಂಭ ಆಗುತ್ತೆ. ಮತ್ತೆ ಪ್ರಾರಂಭ ಆದಾಗ ಮತ್ತೆ ಅದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಶುರು ಮಾತಾಡೋಬೇಕಾರೆ ನಜೀರ್ ಅಹಮದ್ ಅಂತ ಸೀನಿಯರ್ ಲೀಡರ್ ಕಾಂಗ್ರೆಸ್, ಅವರು ಕೂಡ ಇದು ಮೊದಲನೇ ಬಾರಿ ಅಲ್ಲ. ನಜೀರ್ ಅಹಮದ್ ಅವರು ಮಾಡಿದಂಥದ್ದು ಮಾತಾಡೋಬೇಕಾರೆ ದೇಶದ್ರೋಹಿ, ಒಬ್ಬ ದೇಶದ ಪ್ರಧಾನಿ ಬಗ್ಗೆ ದೇಶದ್ರೋಹಿ ಅನ್ನುವಂಥದ್ದನ್ನ ಮಾತಾಡಿರುವಂಥದ್ದು. ಇದ್ರ ಬಗ್ಗೆ ನಾವು ಆಕ್ಷೇಪಗಳನ್ನ ಮಾಡ್ತೀವಿ. ಹಿಂದೆ ಅವರೊಬ್ರು ಫ್ರಾಡ್ ಪ್ರಧಾನಮಂತ್ರಿ ಅಂತ ಹೇಳಿದಂಥದ್ದು. ಈ ಥರದನ್ನ ನಾವು ಎಷ್ಟು ದಿನ ಸಹಿಸಕ್ಕಾಗುತ್ತೆ ಅಂತ ನಾವು ನಜೀರ್ ಅಹಮದ್ ಅವರು, BK ಹರಿಪ್ರಸಾದ್ ಅವರು ಈ ತರ ನಿರಂತರವಾಗಿ ಪ್ರಧಾನಮಂತ್ರಿಗಳ ಮೇಲೆ ಮಾತಾಡೋದು, ಅಲ್ಲಿ RSS ಬಗ್ಗೆ ಮಾತಾಡೋದು, ಹೆಣ್ಮಕ್ಳ ಬಗ್ಗೆ ಮಾತಾಡೋದು. ಅವಾಗ ನಮ್ಮ ವಿರೋಧ ಪಕ್ಷದ ನಾಯಕರು ಹೇಳ್ತಾರೆ, ಇಲ್ಲ ನೀವು ಮಾತಾಡ್ತಿರೋದು ಸರಿ ಇಲ್ಲ ಅಂತ. ನಾವು ಮಾತಾಡ್ತಿರೋದು ಸರಿ ಇದೆ ಅನ್ನೋದಕ್ಕೆ ಅವರು ಹೇಳೋವಂಥದ್ದು ನಂದೇ ಸರಿ ಇದೆ, ಅದು ಸಮರ್ಥನೆ ಮಾಡ್ಕೊಳ್ಳೋವಂತಹ ಸ್ವಭಾವ ಇಬ್ಬರದು. ಅದನ್ನ ಕೂಡ ನಜೀರ್ ಅಹಮದ್ ಅವರು ಮಾಡ್ತಾರೆ. ನಾವು ಅವಾಗ ನಜೀರ್ ಅಹಮದ್ ಅವರಿಗೆ, ಇದು ಮೊದಲನೇ ಬಾರಿ ಅಲ್ಲ ನಜೀರ್ ಅಹಮದ್ ಅವರೇ, ಹಳೆಯದ 2019 ನಮ್ಮ ಹತ್ರ ಇದೆ, ನೀವು ಯಾವ ರೀತಿ ಮಾತಾಡಿದ್ರಿ. ಅವಾಗ್ಲೂ ಕೂಡ ಕಡತದಿಂದ ತಗ್ಸುವಂಥದ್ದು ಪ್ರಯತ್ನ ಆಯ್ತು, ಬಿಟ್ರು ನೀವು ವಿಷಾದ ಆಗ್ಲಿ ಕ್ಷಮೆಯನ್ನ ಕೇಳಲಿಲ್ಲ. ನಾವು ಕೇಳ್ತೀವಿ, ನಜೀರ್ ಅಹಮದ್ ಅವರೇ ನಿಮ್ಮ ಪದ ಬಳಕೆ ಸರಿ ಇಲ್ಲ. ಈ ದೇಶದ ಪ್ರಧಾನಮಂತ್ರಿಗಳಿಗೆ ಗೌರವ ಕೊಡುವಂಥದ್ದು ನಮ್ಮೆಲ್ಲರದ್ದು ಆದ್ಯ ಕರ್ತವ್ಯ ಇದೆ. ನೀವು ದೇಶದ ಪ್ರಧಾನಮಂತ್ರಿಗಳಿಗೆ ಸಂವಿಧಾನಿಕ ಹುದ್ದೆ ಇಟ್ಕೊಂಡಿರುವಂತಹ ವ್ಯಕ್ತಿ ಮೇಲೆ ನೀವು ಅಸಂವಿಧಾನಿಕ ಪದಗಳನ್ನು ಬಳಸೋಂಗಿಲ್ಲ ಅಂದಾಗ ನಾನು ಕ್ಷಮೆ ಕೇಳಲ್ಲ, ವಿಷಾದ ವ್ಯಕ್ತಪಡಿಸ್ತೀನಿ ಅನ್ನುವಂಥ ಧೋರಣೆ. ಆ ಸಂದರ್ಭದಲ್ಲಿ CT ರವಿಯವರು ಅವ್ರಿಗೆ ಯಾರಿಗೂ ಉಲ್ಲೇಖ ಮಾಡ್ದೇನೆ ಅವರೊಂದು ಪ್ರಾರಂಭ ಆಗುತ್ತೆ ನಮ್ದು ಸದನ ಪ್ರಾರಂಭ ಆದಾಗ CT ರವಿಯವರು ಹೇಳ್ತಾರೆ, ಯಾರು ಈ ದೇಶದ ಪ್ರಧಾನಮಂತ್ರಿಯನ್ನು ದೇಶದ್ರೋಹಿ ಅಂತ ಹೇಳ್ತಾರೆ ಅವರು ಭಾರತೀಯರಾಗಕ್ಕೆ ಸಾಧ್ಯ ಇಲ್ಲ, ಅವ್ರು ಪಾಕಿಸ್ತಾನದವರೇ ಆಗಿರ್ಬೇಕು, ಪಾಕಿಸ್ತಾನದ ನಾಲಿಗೆ ಇರಬೇಕು ಅನ್ನುವಂಥದ್ದನ್ನ ಹೇಳಿದ್ದಿಲ್ಲ ಅಂತ ನಾವು ಹೇಳ್ತಾನೆ ಇಲ್ಲ. ಅವ್ರು ಯಾರ್ದೋ ಒಬ್ರ ಬಗ್ಗೆ ಹೇಳಿಲ್ಲ, ಅದ್ರ ಹಿಂದಿನ ದಿನ ನಡೆದಂಥದ್ದು. CT ರವಿಯವರು ಹೇಳಿದ್ದನ್ನ ಮತ್ತೆ ಸದನವನ್ನ ಯಾವ ರೀತಿ ತಿರುಚುತ್ತಾರೆ ಅನ್ನೋಕ್ಕೆ ಕಾಂಗ್ರೆಸ್ನವರು ಅವರು ಹೇಳ್ದಂತ ಸಂದರ್ಭ, ಹಲವಾರು ಬಾರಿ ಹೇಳ್ದಂತ ಸಂದರ್ಭದಲ್ಲಿ ನಾವು ಅದಕ್ಕೆ ತಾಳ್ಮೆಯಿಂದ ಉತ್ತರ ಕೊಡ್ತಾ ಇದ್ವಿ. ಅದನ್ನ ತಗಿಸ್ಬೇಕು ಅಂತ ನಾವು ಸರಿಯಾದಂತ ರೀತಿಯಲ್ಲಿ ನಮ್ಮ ಕಲಾಪ, ನಮ್ಮ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹೆಂಗ್ ನಡಿಬೇಕು ನಮ್ಮ ಕಲಾಪ, ಅದ್ರ ಮೇಲೆ ಇದ್ವಿ. ಬಿಟ್ರೆ ನಾವ್ಯಾವತ್ತು ಈ ರೀತಿ ಪದಗಳನ್ನು ಬಳಕೆ ಮಾಡ್ತಾ ಇರ್ಲಿಲ್ಲ. ಮತ್ತೆ ಶಿಫ್ಟ್ ಆಯ್ತು. CT ಬೇಜಾರಾಗಿದೆ. ಹಾಗಾಗಿ ಅವರು ಕೂಡ ಅದನ್ನ, ನಾನು ಇಮಿಡಿಯೇಟ್ ಆಗಿ ಸಭಾಪತಿಗಳಿಗೆ ನಾನೊಂದು ಲೆಟರ್ ಮಾಡ್ತೀನಿ. ಇದ್ರೊಳಗಡೆ CT ರವಿಯವರು ಯಾವುದೇ ವ್ಯಕ್ತಿಯ ಮೇಲೆ ಆರೋಪ ಹೇಳಿದ್ದಲ್ಲ ಅವರು. ಮತ್ತೆ ಹಿಂದಿನ ದಿವಸ ಆಗಿದಾಗ CT ರವಿಯವರು ಇರಲಿಲ್ಲ, ಯಾರು ಹೇಳಿದ್ದಾರೆ ಅಂತನೂ ಗೊತ್ತಿಲ್ಲ ಅವರಿಗೆ. CT ರವಿಯವರು ಯಾರು ನಜೀರ್ ಅಹಮದ್ ಅಂತ ಗೊತ್ತಾಗಿದ್ದಿದ್ರೆ ನೇರವಾಗಿ ಹೇಳಿರೋರು, ಆದ್ರೆ ಆ ಪದ ಬಳಕೆ ಮಾಡ್ತಾ ಇಲ್ಲದೆ ಇರ್ಬೋದು. ಅವ್ರಿಗೆ ಗೊತ್ತಿದ್ದಂತೂ ಈ ತರದ್ದು ದೇಶದ್ರೋಹಿ ಬಗ್ಗೆ ಹೇಳಿರುವಂಥದ್ದನ್ನ ಮಾತ್ರ ಗೊತ್ತಿತ್ತು. ಬಿಟ್ರೆ CT ರವಿಯವರಿಗೆ ಯಾರು ಹೇಳಿದ್ದು ಅಂತ ಗೊತ್ತಿಲ್ಲ. ಹಾಗಾಗಿ ಅವರು ಯಾರೋ ವ್ಯಕ್ತಿಯ ಮೇಲೆ ಹೇಳಲೇ ಇಲ್ಲಲ್ಲ ಅವರು. ಹಾಗಾಗಿ CT ರವಿಯವರ ಇದ್ರೊಳಗಡೆ ತಂದು CT ರವಿಯವ್ರನ್ನ ಅಮಾನತ್ತು ಸಭಾನಾಯಕರು ಹಠ ಮಾಡಿದ್ರು. ಬೋಸರಾಜ್ ಅವರು ಅವರನ್ನು ಅಮಾನತ್ ಮಾಡಲೇಬೇಕು ಅಂತ, ಕ್ಷಮೆ ಕೇಳಲೇಬೇಕು ಅಂತ. CT ಅವರು ಬೇರೆ ಯಾವ್ದೋ ಕಾರ್ಯಕ್ರಮಕ್ಕೆ ಹೋಗಿರೋ ಕಾರಣಕ್ಕೆ ಅವರನ್ನು ಒಂದಿನಕ್ಕಾದ್ರೂ ಅಮಾನತ್ ಮಾಡಿದ್ದು ಕೂಡ ಸರಿ ಹೋಗಿಲ್ಲ. ಇದು ಆಕ್ಷನ್ಗೇನು ಆಗ್ಲೇ ಇಲ್ಲ. ರಿಯಾಕ್ಷನ್ಗೆ ಯಾವಾಗ ರಿಯಾಕ್ಷನ್ ಆಗುತ್ತೆ ಅನ್ನೋಂಥದ್ದನ್ನು ಕೂಡ ಹೇಳಿದ್ದೀನಿ. ತುಂಬಾ ತಡ್ಕಣಕ್ಕಾಗಲ್ಲ ಅಂದಾಗ ರಿಯಾಕ್ಷನ್ ಆಗಿರೋದು.
ಅವತ್ತಿನ ದಿವಸ ಒಳಗಡೆ ಬಿಡಬೇಡಿ ಅನ್ನೋವಂಥದ್ದನ್ನ ಮಾನ್ಯ ಸಭಾಪತಿಗಳು ಹೇಳಿದ್ರು. ಅವ್ರು ಬೇರೆ ಕಾರ್ಯಕ್ರಮ ನಿಮಿತ್ತ ಅವರು ಬೇರೆ ಕಡೆ ಹೋಗಿದ್ರು, ಹಂಗಾಗಿ ಅವತ್ತಿನ ದಿವಸ ಬರಲಿಲ್ಲ. ಬರೋವಂಥ ಬಜೆಟ್ ಸೆಷನ್ಗೆ ಅದ್ಯಾವುದು ಪ್ರಸ್ತುತ ಆಗಲ್ಲ, ಅದೆಲ್ಲ ಮುಗಿದೋಗುತ್ತೆ. ಆದರೆ ಎಲ್ಲ ನಡವಳಿಕೆ ಒಂದು ಹಿಸ್ಟ್ರಿಯಾಗಿ